ಇವತ್ತು ವಿಶ್ವದಲ್ಲೆಲ್ಲ ಫಾದರ್ಸ್ ಡೇ ಮಾಡ್ತಾ ಇದ್ದಾರೆ, ತಂದೆ ಅಪ್ಪಂದಿರ ದಿನಗಳು. ನಾವು ಕೂಡ ಇಲ್ಲಿ ಮೊದಲ ಬಾರಿಗೆ ಈ ಥರ ಕಾರ್ಯಕ್ರಮ ಎಲ್ಲೂ ಮಾಡಿಲ್ಲ ಅಂತ ಅನಿಸುತ್ತೆ. ಫಸ್ಟ್ ಟೈಮ್ ನಮಗೂ ಹೊಸ ಅನುಭವ, ತಂದೆಯರ ನೆನಪು ಮಾಡಿಕೊಳ್ಳೋ ಅಂಥದ್ದು. ಮತ್ತು ನಮ್ಮ ತಂದೆನೂ ಕೂಡ ನನ್ನ ಹೇಗೆ ಬೆಳೆಸಿದ್ರು, ಮತ್ತು ಇಡೀ ನಮ್ಮ ಪ್ರಪಂಚದಲ್ಲಿ ನಮ್ಮ ದೇಶದಲ್ಲಿ ತಂದೆಯರಿಗೂ ಒಂದು ಗೌರವ ಸ್ಥಾನ ಇರಬೇಕು, ಇದೆ. ಅದನ್ನು ನೆನಪು ಮಾಡೋವಂಥದ್ದು. ಆ ನೆನಪುಗಳಿಗೋಸ್ಕರ ನಾನು ಹಾಡನ್ನು ಬರೆಸಿದ್ದೀನಿ. ಹಾಡಲ್ಲಿ ಭಾಳಷ್ಟು ನನ್ನ ಸಾಲುಗಳೇ ಇದೆ. ನನ್ನ ಮನದಾಳದ ಭಾವನೆ ಏನಿತ್ತು, ಅಪ್ಪಂದಿರ ಬಗ್ಗೆ, ನಮ್ಮ ತಂದೆ ಬಗ್ಗೆ, ಎಲ್ಲರ ತಂದೆಯ ಬಗ್ಗೆನೂ ಏನು ಭಾವನೆಗಳಿತ್ತು ಅದನ್ನು ಹಾಡಲ್ಲಿ ನಾನು ಬರೆಸಿದ್ದೀನಿ. ದಯವಿಟ್ಟು ಹಾಡನ್ನು ಕೇಳಿ, ನಿಮ್ಗಿಷ್ಟ ಆದರೆ ಒಂದು ಸರಿ ನಿಮ್ಮ ತಂದೆ ಹತ್ರ ಹೋಗಿ ಅಪ್ಪ ಐ ಲವ್ ಯು ಅಂತ ಹೇಳಿ. ಅದೇ ನಿಮ್ಮ ತಂದೆಗೆ ನೀವು ಕೊಡುವಂಥ ಫಾದರ್ ಡೇಯ ಒಂದು ಬೆಸ್ಟ್ ಕಾಣಿಕೆ. ಇವತ್ತು ನೀವು ಮಾತಾಡ್ತಾ ಇರುವಾಗಲೂ ಕೂಡ ಸಾಕಷ್ಟು ಭಾವುಕತೆಯಿಂದ. ಹೌದೌದು, ಈ ತಂದೆ ನೋಡಿ, ಕಲ್ಲು ದೇವರನ್ನ ನಾವು ಪೂಜೆ ಮಾಡ್ತೀರಿ, ಕಲ್ಲು ದೇವರಿಗೆ ಅಭಿಷೇಕ ಮಾಡ್ತೀರಿ. ಆದರೆ ಮನೆಯಲ್ಲಿರುವಂಥ ತಂದೆ ತಾಯಿಗೆ ನಾವು ಕೇರೇನೋ ಅನ್ನಲ್ಲ. ಅದಾಗಬಾರ್ದು. ತಂದೆ ತಾಯಿ ಮೊದಲ ಗುರು, ನಮಗೆ ಮೊದಲ ದೇವರು. ಅವರಿದ್ದರೆ ನಮ್ಮ ಕಷ್ಟದಲ್ಲಿ ಬರುವಂಥದ್ದು ದೇವರಿಗಿಂತ ಮುಂಚೆ. ದೇವರು ನಮ್ಮ ಹತ್ರ ಬರೋಕ್ಕೆ, ಕಷ್ಟದಲ್ಲಿ ಬರೋಕ್ಕೆ ಲೇಟ್ ಮಾಡ್ಬೋದು, ಆದರೆ ತಂದೆ ತಾಯಿ ಒಂದು ಕ್ಷಣನೂ ಕೂಡ ನಮ್ಮ ಕಷ್ಟದಲ್ಲಿ, ನಮ್ಮ ನೋವಿನಲ್ಲಿ ಇಮಿಡಿಯೇಟಾಗಿ ಬರುವಂಥ ಎರಡು ಜೀವ, ಅದು ತಂದೆ ಮತ್ತು ತಾಯಿ. ಅದಕ್ಕೋಸ್ಕರ ಇವತ್ತು ಫಾದರ್ ಡೇಯನ್ನು ಸೆಲೆಬ್ರೇಟ್ ಮಾಡಿದ್ದೀರಿ, ಅಪ್ಪಂದಿರ ದಿನ. ಅದಕ್ಕೋಸ್ಕರ ಒಂದು ಹಾಡನ್ನು ನಾನು ನಮ್ಮ ತಂದೆಯವರಿಗೆ ಎಲ್ಲರಿಗೂ ತಂದೆಗೆ ಡೆಡಿಕೇಟೆಡ್ ಮಾಡಿ ಒಂದು ಹಾಡನ್ನು ಇವತ್ತು ಲೋಕಾರ್ಪಣೆ ಮಾಡಿದ್ದೀನಿ. ದಯವಿಟ್ಟು ಈ ಹಾಡನ್ನು ಕೇಳಿ, ನಿಮಗೆ ಇಷ್ಟ ಆದರೆ ನೀವು ಒಂದು ಬಾರಿ ಅಪ್ಪ ಐ ಲವ್ ಯು ಅಂತೇಳಿ. ರಾಜ್ಯದ ರಾಜಕೀಯದಲ್ಲಿ ಭಾಳಷ್ಟು ಗೊಂದಲಮಯವಾದಂಥ ವಾತಾವರಣ ಇದೆ. ಮೊನ್ನೆ ತಾನೇ ವಿಧಾನಸೌಧದ ಮುಂಭಾಗದಲ್ಲಿ ಕಾರ್ಯಕ್ರಮ, KCA ಸ್ಟೇಡಿಯಮಲ್ಲಿ ಕಾರ್ಯಕ್ರಮ ಮಾಡಿದಾಗ 11 ಜನ ವಿದ್ಯಾರ್ಥಿಗಳು, ಅಮಾಯಕವಾದ ವಿದ್ಯಾರ್ಥಿಗಳು ತಮ್ಮ ಜೀವನವನ್ನು ಕಳ್ಕೊಂಡಿದ್ದಾರೆ. ಅದಕ್ಕೆ ಕಾರಣ ಸರ್ಕಾರದ ನೆಗ್ಲಿಜಿಯನ್ಸಿ. ಸರ್ಕಾರ ಹೇಳ್ತಾ ಇದೆ ನಮ್ದಲ್ಲ ತಪ್ಪು, ಅದು KCA ಅಂತ ಹೇಳ್ತಾ ಇದೆ, RCB ಅಂತ ಹೇಳ್ತಾ ಇದೆ. ಮತ್ತು ಅವ್ರ ಪರಿಹಾರ ಕೊಡೋದ್ರಲ್ಲೂ ತಾರತಮ್ಯ ಆಗ್ತಾ ಇದೆ. ಇವೆಲ್ಲವನ್ನ ಚರ್ಚೆ ಮಾಡಬೇಕು. ರಾಜ್ಯದ ಜನ ಕೇಳ್ತಾ ಇದ್ದಾರೆ, ಈ ಮಕ್ಕಳು ಯಾಕೆ ಸತ್ತರು, ತಪ್ಪಿತಸ್ಥರು ಯಾರು, ಕಪ್ಪು ನಮ್ಮದೇ, ತಪ್ಪು ಯಾರ್ದು, ಇಷ್ಟೇ ಪ್ರಶ್ನೆ. ಇದನ್ನು ಅಧಿವೇಶನದಲ್ಲಿ ಚರ್ಚೆ ಆಗಬೇಕು. ರಾಜ್ಯದ ಜನತೆಗೆ ಗೊತ್ತಾಗಬೇಕು, ತಪ್ಪು ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು. ಇದು ನನ್ನ ಭಾವನೆ. ಅದಕ್ಕೋಸ್ಕರ ವಿಶೇಷ ಅಧಿವೇಶನ. ಇಲ್ಲಿ ರಾಜ್ಯದ ಮುಖ್ಯಮಂತ್ರಿ ಒಂಥರ ಸ್ಟೇಟ್ಮೆಂಟ್ ಕೊಡ್ತಾರೆ, ಅಲ್ಲಿ KCA ಅವರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಇದೆಲ್ಲ ಚರ್ಚೆ ಆಗಬೇಕಾದ್ರೆ ಅಧಿವೇಶನ ಕರಬೇಕು. ಇಲ್ಲಾಂದ್ರೆ ಇವ್ರು ಹೇಳಿದ ಹಾಗೆ ಇರ್ತದೆ, ಅವ್ರು ಹೇಳಿದ ಹಾಗೆ ಇರ್ತದೆ. ಇದು ಪ್ರಶ್ನೆ ಮಾಡೋದು ಯಾರು? ಪ್ರಶ್ನೆ ಮಾಡಬೇಕು ಅಂದರೆ ಅಧಿವೇಶನ ಕರಿಬೇಕು. ಅಲ್ಲಿ ಒಂದು ತೀರ್ಮಾನ ಆಗಬೇಕು, ತಪ್ಪು ಯಾರದು ಅನ್ನೋ ತೀರ್ಮಾನವನ್ನು ವಿಧಾನಸಭೆಯಲ್ಲಿ ಆಗಬೇಕು. ಅದಕ್ಕೋಸ್ಕರ 3 ದಿನದ ವಿಶೇಷ ಅಧಿವೇಶನ ಕರಿಬೇಕು. ರಾಜ್ಯ ಸರ್ಕಾರಕ್ಕೆ ಧೈರ್ಯ ಇದ್ದರೆ, ಅವರು ತಪ್ಪು ಮಾಡಿಲ್ಲ ಅಂದರೆ, ನಾವೇನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರಲ್ಲ, ವಿಧಾನಸಭೆ ಒಳಗಡೆ ಹೇಳಬೇಕು. ನಾವೇನು ತಪ್ಪು ಮಾಡಿಲ್ಲ ಅಂದರೆ ಅಧಿವೇಶನ ಕರಿಬೇಕು, ಚರ್ಚೆ ಮಾಡಬೇಕು. ಆಗ್ರಹವನ್ನು ನಾನು ವಿರೋಧ ಪಕ್ಷದ ನಾಯಕನಾಗಿ ನಾನು ಮಾಡ್ತಾ ಇದ್ದೀನಿ. ಮಳೆ ಭಾಳಷ್ಟು ಮಳೆ ಆಗ್ತಾ ಇದೆ ಮಂಗಳೂರು, ಇದೆಲ್ಲ ತುಂಬ ಕಡೆ ಕಳೆದ ಬಾರಿ ಕೂಡ ಸಾವು ನೋವಾಗಿತ್ತು. ಎಲ್ಲ ಕೂಡ ತಾವು ಕೂಡ ನಾನು ಕಳೆದ ಬಾರಿನೂ ಕೂಡ ಹಾಸನ ಜಿಲ್ಲೆಯ ಸಕಲೇಶ್ಪುರ ಭಾಗದಲ್ಲಿ ಪ್ರವಾಸ ಮಾಡಿದ್ದೀನಿ. ಮಳೆ ಹಾನಿ ಈ ಬಾರಿ ಜಾಸ್ತಿ ಮಳೆ ಬರ್ತಾ ಇದೆ. ಸೊ ಸರ್ಕಾರ ಎಚ್ಚರಿಕೆಯ ನಡೆಯನ್ನು ಪ್ರದರ್ಶನ ಮಾಡಬೇಕು. ಆದರೆ ಇನ್ನೂವರೆಗೂ ಅದಿಲ್ಲ. ಪರಿಹಾರ ಕಾರ್ಯನೂ ಕೊಡ್ತಾ ಇಲ್ಲ. ನಾವೆಲ್ಲ 5 ಲಕ್ಷ ರೂಪಾಯಿ ಕೊಡ್ತಾ ಇದ್ರಿ, ಇವರು 1 ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ. ಮನೆ ಬಿದ್ದರೆ ನಾವು 3 ಲಕ್ಷ ರೂಪಾಯಿ ಪರಿಹಾರ ಕೊಡ್ತಾ ಇದ್ರಿ, 1 ಲಕ್ಷ ರೂಪಾಯಿ ಕೊಡ್ತಾ ಇದ್ರಿ, ಇವರು 10,000ಕ್ಕೆ ತಂದು ನಿಲ್ಲಿಸಿದ್ದಾರೆ. ರೈತರ ಬೆಳೆ ಇದುವರೆಗೂ 1 ನಯಾ ಪೈಸನೂ ಕೂಡ, ಒಂದೇ 1 ನಯಾ ಪೈಸೆ ರೈತರ ಬೆಳೆ ಹಾನಿಯಾಗಿರೋದಕ್ಕೆ ರಾಜ್ಯ ಸರ್ಕಾರ ಒಂದೇ 1 ನಯಾ ಪೈಸೆ ಹಣವನ್ನು ಬಿಡುಗಡೆ ಮಾಡಿದೆ. ಬರೀ ಸಮಾವೇಶ ಮಾಡೋದಿದ್ದಾರೆ, 5 ಗ್ಯಾರಂಟಿ ಅಂತಾರೆ. ಈ ಗ್ಯಾರಂಟಿ ಆಗೋಯ್ತದು, 2 ವರ್ಷ ಆಗೋಯ್ತು. ನೀವು ಗ್ಯಾರಂಟಿ ಇನ್ನೆಷ್ಟು ವರ್ಷ ಗ್ಯಾರಂಟಿ? ಬದುಕುವ ಗ್ಯಾರಂಟಿಯನ್ನು ಕೊಡಿ, ರೈತರಿಗೆ ಬೆಳೆ ಪರಿಹಾರ ಆಗುವಂಥ ಗ್ಯಾರಂಟಿಯನ್ನು ಕೊಡಿ ಅನ್ನೋ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.